ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ. ವಿಜಯನಗರ ಜಿಲ್ಲೆ ಕೊಟ್ಟೂರು 2015ರಿಂದ ಸತತವಾಗಿ ದ್ವಿತೀಯ ವರ್ಷದ ಪಿಯುಸಿ ಫಲಿತಾಂಶದ ಕಲಾ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲನೇ ಟಾಪರ್ ಸ್ಥಾನವನ್ನ ನೀಡುತ್ತಾ ಬಂದಿದೆ. ಕೊಟ್ಟೂರಿನ ಪದವಿ ಪೂರ್ವ ಮಹಾವಿದ್ಯಾಲಯದ 13 ವಿದ್ಯಾರ್ಥಿಗಳು ಈ ಬಾರಿ ಟಾಪರ್ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಈ ಮೂಲಕ ಪಿಯುಸಿ ಫಲಿತಾಂಶದಲ್ಲಿ ಟಾಪರ್ ರ್ಯಾಂಕ್ ಗಳಿಕೆಯ ಪಟ್ಟಿಯಲ್ಲಿ ಖಾಯಂ ಸ್ಥಾನ ಪಡೆದುಕೊಂಡಿರುವುದನ್ನ ಮತ್ತೆ ಸಾಬೀತುಪಡಿಸಿದೆ. ಇಂದು ಪದವಿ ಪೂರ್ವ ಕಾಲೇಜಿನ ಸಂಜನಾಬಾಯಿ 600ಕ್ಕೆ 597 ಅಂಕಗಳನ್ನ ಪಡೆದು ರಾಜ್ಯದ ಕಲಾ ವಿಭಾಗದ ಮೊದಲ ರ್ಯಾಂಕರ್ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ. ಇವರ ಜೊತೆಗೆ ಇತರ 7ನೇ ರ್ಯಾಂಕ್ನಲ್ಲಿ 1 ವಿದ್ಯಾರ್ಥಿ, 8ನೇ ರ್ಯಾಂಕ್ನಲ್ಲಿ 3, 9ನೇ ರ್ಯಾಂಕ್ನಲ್ಲಿ 2, 10ನೇ ರ್ಯಾಂಕ್ನಲ್ಲಿ 6 ವಿದ್ಯಾರ್ಥಿಗಳು ಪಡೆದುಕೊಳ್ಳುವ ಮೂಲಕ ಕಲಾ ವಿಭಾಗದಲ್ಲಿ 7 ವಿದ್ಯಾರ್ಥಿಗಳು ಟಾಪರ್ ಸ್ಥಾನವನ್ನು ಪಡೆದುಕೊಂಡು ಸಾಧನೆಯನ್ನು ತೋರಿದ್ದಾರೆ. ಇಂದು ಪದವಿ ಪೂರ್ವ ಕಾಲೇಜಿನ ಗೌತಮಿ ಬಿ 600ಕ್ಕೆ 591ಕ್ಕೆ 597 ಅಂಕಗಳನ್ನು ಪಡೆದು 9ನೇ ಟಾಪರ್ ಗಳಿಸಿಕೊಂಡಿದ್ದಾರೆ. ಅರುಣ್ ಇ ರಾಜೇಶ್ವರ್, ಗುರುರಾಜ್ ಕುರಿಯವರ್, ಜ್ಯೋತಿ ಸಂಕಲ್ಪ್, ಪಿ ಲತಾ ಮತ್ತು ಪ್ರವೀಣ್ 600ಕ್ಕೆ 586 ಅಂಕಗಳನ್ನು ಪಡೆದು 10 ಟಾಪರ್ ಆಗಿ ತೇರ್ಗಡೆ ಹೊಂದಿದ್ದಾರೆ. ಕಳೆದ 10 ವರ್ಷಗಳಿಂದ ರಾಜ್ಯದ ಟಾಪರ್ 1ನೇ ಸ್ಥಾನವನ್ನ ದ್ವಿತೀಯ ಪಿಯುಸಿಯಲ್ಲಿ ಪಡೆದುಕೊಂಡು ಬರುತ್ತಿರುವುದು ನಮಗೆ ಭಾರಿ ಪ್ರಮಾಣದ ಮತ್ತಷ್ಟು ಉತ್ತೇಜನ ತಂದಿದೆ. ಈ ವರ್ಷವೂ ನಿರೀಕ್ಷೆ ಇಟ್ಟುಕೊಂಡಿದ್ದೆವು, ಅದರಂತೆ ಫಲಿತಾಂಶ ಬಂದಿರುವುದು ಹೆಮ್ಮೆ ಎನಿಸಿದೆ ಎಂದು ವೀರಭದ್ರ ಪ್ರಾಚಾರ್ಯ ಅವರು ಹೇಳಿದರು. ಸಮಯದಲ್ಲಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಸೇರಿದಂತೆ ಶಿಕ್ಷಕ ವರ್ಗವು ಉಪಸ್ಥಿತರಿತ್ತು. ವರದಿ ದಾದಾಪೀರ್ ಕೊಟ್ಟೂರು, ರೈತ ಧ್ವನಿ ನ್ಯೂಸ್ ಹಾವೇರಿ. ಫರ್ದರ್ ಡಿಗ್ರಿ ಏನಾದರೂ ಅವ್ರ ಪೇರೆಂಟ್ಸ್ ಒಪ್ಪಿಗೆ ಇತ್ತು ಅಂದರೆ ನಾವು ಮತ್ತೆ ಇಲ್ಲಿ ಡಿಗ್ರಿ 3 ವರ್ಷ ಫ್ರೀ ಎಜುಕೇಷನ್ ಕೊಡಬೇಕಿತ್ತು. ಸೊ ವಿತ್ ಗುಡ್ ಕೋಚಿಂಗ್ ಸರ್. ಮತ್ತು ಈಗ ಮಗ ಔಟ್ ಆಫ್ ಸ್ಟೇಷನ್ ಇದ್ದರೆ ನಮ್ಮ ಕಡೆಯಿಂದ ಏನು ಸಾಧ್ಯ ಮ್ಯಾನೇಜ್ಮೆಂಟ್ ಜೊತೆ ಮಾತಾಡಿ ಡಿಗ್ರಿ ಇಲ್ಲೇ ಮಾಡ್ತೀವಿ. ಎಷ್ಟು ತಾಸು ಓದ್ತಿದ್ದು ದಿನಕ್ಕೆ? 4 to 5 hours. ರಾತ್ರಿನೇ ಓದ್ತಿದ್ದೆ ಸರ್. ಬೆಳಗ್ಗೆ ಓದ್ತಿದ್ದೆ. ಈಗೇನು ಕಾಲೇಜ್ನಲ್ಲಿ ಮಾಡೋಂಥ ಪ್ಯಾಟರ್ನ್ ಮತ್ತು ಟ್ಯೂಷನ್ದು ಅದು ಕೋಚಿಂಗ್ ಹಾಸ್ಟೆಲಲ್ಲೇ ಇದ್ದೀವಿ ಸರ್. ನೈಟ್ 11 ಗಂಟೆವರೆಗೂ ಇದು ಸ್ಟಡಿ ಅವರ್ ಮಾಡಿಸ್ಬಿಟ್ಟು ಸರ್. ಬೆಳಗ್ಗೆ ಹಾಂ ಸರ್, ಬೆಳಗ್ಗೆ 6 ಗಂಟೆಯಿಂದ ಮತ್ತೆ ಸ್ಟಡಿ ಅವರ್ ಸರ್. ಸ್ಟಡಿ ಅವರ್ ಕ್ಲಾಸಸ್ ಮಾಡ್ತಿದ್ರು ಸರ್. 1ರಿಂದ 10 ಓದಿದ್ದು ಅಲ್ಲೇನಾ ಗುಂಡ? ಅಲ್ಲ ಎಲ್ಲಿ? ಈ ಕಾಲೇಜ್ ಬಗ್ಗೆ ಗೊತ್ತಾಯ್ತು ಸರ್. ಮೊದಲು ಗೊತ್ತಿದ್ದಿಲ್ಲ ಸರ್ ಈ ಕಾಲೇಜ್ ಬಗ್ಗೆ. ಈಗ ಫಸ್ಟ್ ಪಿಯುಸಿನಲ್ಲಿ ಫಸ್ಟ್ ಬಂದಿಲ್ಲ ಸರ್, ಅವಾಗ ಗೊತ್ತಾಗಿದ್ದು ಈ ಕಾಲೇಜ್ ಬಗ್ಗೆ. 93 ತೆಗ್ದಾಳ ಸರ್, ಅಲ್ಲೇ ಮರಬನಹಳ್ಳಿ. ನೆಕ್ಸ್ಟ್ ಅಮ್ಮ ನಿಂದು ಈಗ ಪಿಯುಸಿ ಆದ್ಮೇಲೆ ಡಿಗ್ರಿಗೆ ಹೋಗ್ತೀಯಾ? ಮುಂದೆ ಏನು ಆಗ್ಬೇಕಂತ ನೀನು ಬಯಸಿದ್ದೀಯ? ಈ ನಿಟ್ಟಿನಾಗೆ ಏನು ಪೂರಕ ಕೋಚಿಂಗ್ ಏನು? ಹಾಂ ಸರ್, ಕೊಡ್ತೀವಿ. ಎಸ್ CET ಕೋಚಿಂಗ್ ಕೊಡ್ತಿದ್ರು ಸರ್ ಕಾಲೇಜ್. ಎಲ್ಲ ಕೊಡ್ತಿದ್ರು ಸರ್, CET ಕೋಚಿಂಗ್ಸ್ ಕೊಡ್ತಿದ್ರು ಸರ್ ನಮಗೆ. ಇದು ಕ್ಲಾಸಸ್ ಮುಗಿದ ಮೇಲೆ ಸ್ವಲ್ಪ ದಿನ ಕೋಚಿಂಗ್ ಕೊಟ್ಟರು ಸರ್. ಆಮೇಲೆ ಎಕ್ಸಾಮಿಗೆ ಪ್ರಿಪ್ರೇಟರಿ ಸರ್ ಎಲ್ಲ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫಸ್ಟ್ ಇಯರ್ ರಿಸಲ್ಟ್ ಸರ್, ಫಸ್ಟ್ ಇಯರಲ್ಲಿ ನೀನು ಟಾಪ್ 1 ಸರ್. ಫಸ್ಟ್ ಇಯರ್ ಟಾಪ್ 1 ಸರ್. ಹಾಗಾಗಿ ನೀನು ಸೆಕೆಂಡ್ ಇಯರ್ ಕಾಲೇಜ್ ಫ್ರೀ ಆಯಿತು ಕಾಲೇಜ್ ಸರ್. ಫಸ್ಟ್ ಇಯರ್ ಕಡೆಗೆ ಫ್ರೀ ಸರ್.